ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಡುಕೆರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಮ್ಮ ಕರಾವಳಿಯ 3 ಜಿಲ್ಲೆಗಳಲ್ಲಿ ಇವಾಗ ಕಂಬಳ ಕ್ರೀಡೆಯ ಋತು ಆರಂಭಗೊಂಡಿದೆ. ಆಧುನಿಕ ತಂತ್ರಜ್ಞಾನ ನಾಗಾಲೋಟದಲ್ಲಿ ಸಾಗುತ್ತಿದ್ದರೂ ನಾವು ನಮ್ಮ ಸಾಂಪ್ರದಾಯಿಕ ಕ್ರೀಡೆ ಕಂಬಳವನ್ನು ಆತುಕೊಂಡು ಅತ್ಯಂತ ಪ್ರೀತಿಯಿಂದ ಅದನ್ನು ನಡೆಸಿಕೊಂಡು ಇಂದಿನವರೆಗೂ ಬರ್ತಾ ಇದ್ದೇವೆ. ಅದಕ್ಕೆ ಆಧುನಿಕ ಸ್ಪರ್ಶವೂ ಕೂಡ ಸಿಕ್ಕಿದೆ. ಬಾರ್ಕೂರು ಶಾಂತಾರಾಮ ಕಂಬಳವನ್ನು ನೆನೆಸಿಕೊಂಡಾಗ ಬಾರ್ಕೂರು ಶಾಂತಾರಾಮ ಶೆಟ್ಟಿ ಅವರ ಹೆಸರು ಮೊದಲಿಗೆ ಬರುತ್ತದೆ. ಕಾರಣ ಅವರು ಆ ಕೋಣಗಳ ಜೊತೆಗಿನ ಪ್ರೀತಿಯ ಜೊತೆಗೆ ಅಕಾಡೆಮಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದು ವರ್ಷದ 365 ದಿನವೂ ಕೂಡ ಅವುಗಳ ಜೊತೆಗೆ ಆಪ್ತವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಾವಿವತ್ತು ಇಂಥ ಸಂದರ್ಭದಲ್ಲಿ ಈ ಶುಭ ಅವಸರದಲ್ಲಿ ಶ್ರೀಯುತ ಶಾಂತಾರಾಮ್ ಶೆಟ್ಟಿ ಅವರೊಂದಿಗೆ ನಾವು ಮಾತನಾಡಲಿಕ್ಕಿದ್ದೀವಿ. ಕಂಬಳದ ಕ್ರೀಡೆಗೆ ತನ್ನದೇ ಆದಂಥ ಸೇವೆಯನ್ನು ನೀಡಿ ರಾಜ್ಯೋತ್ಸವ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾದ ಶಾಂತಾರಾಮ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್. ಕಂಬಳದ ಋತು ಆರಂಭಗೊಂಡಿದೆ. ಈ ಬಾರಿ ಕಂಬಳದಲ್ಲಿ ಏನಾದರೂ ಹೊಸತನವನ್ನು ಕಾಣಬಹುದೇ, ಹೊಸ ಕಾನೂನುಗಳನ್ನು ನೋಡಬಹುದೇ, ಅಥವಾ ಹೊಸ ತಂತ್ರಜ್ಞಾನವನ್ನು ನಾವೇನಾದರೂ ನಿರೀಕ್ಷಿಸಬಹುದೇ? ಮುಖ್ಯವಾಗಿ ಈ ಬಾರಿ ಕಂಬಳದ ಋತು ಈಗ ನಾಳೆ ಶನಿವಾರದಿಂದ ಪ್ರಥಮ ಕಂಬಳ ಕೊಡಂಗೆ ಅನ್ನುವಲ್ಲಿ ಕಕ್ಕೆಬದು ಕೊಡಂಗೆಯಲ್ಲಿ ಪ್ರಾರಂಭ ಆಗ್ತದೆ. ಹಾಂ ಸರ್. ಇದು ಜೋಡುಕರೆ ಕಂಬಳದ ಬಗ್ಗೆ ನಾನು ಹೇಳುವಂಥದ್ದು. ನಮ್ಮ ಬಡಗು ದಿಕ್ಕಿನಲ್ಲಿ ನಡೆಯುವಂಥದ್ದು ಸಾಂಪ್ರದಾಯ ಕಂಬಳ. ತೆಂಕು ದಿಕ್ಕಿನಲ್ಲಿ ನಡೆಯುವಂಥದ್ದು ಅದು ಉಡುಪಿ ಮತ್ತು ಮಂಗಳೂರು, ಕಾಸರಗೋಡು ಜಿಲ್ಲೆ 3 ಜಿಲ್ಲೆಯಲ್ಲಿ ನಡೆಯುವಂಥ. ನಾವು ತೆಂಕು ಬಡಗು ಅಂತ ಹೇಳುವಾಗ ತೆಂಕು ದಿಕ್ಕಿನಲ್ಲಿ ನಡೆಯುವಂಥ ಹೆಚ್ಚಿನ ಕಂಬಳಗಳು ಅವು ಜೋಡುಕರೆ ಕಂಬಳಗಳು. ಅಲ್ಲಿ ಮುಖ್ಯವಾಗಿ ಸ್ಪರ್ಧೆ ಅಲ್ಲಿ ಪ್ರಾಮುಖ್ಯತೆ. ನಮ್ಮ ಬಡಗು ದಿಕ್ಕಿನಲ್ಲಿ ದೈವಾರಾಧನೆ ಸಂಪ್ರದಾಯ ಇದಕ್ಕೆ ಒಂದು ಪ್ರಾಮುಖ್ಯತೆ ಜಾಸ್ತಿ ಇದೆ. ಈ ತೆಂಕು ದಿಕ್ಕಿನಲ್ಲಿ ನಡೆಯುವಂಥ ಕಂಬಳದ ಬಗ್ಗೆ ನಾವು ಹೇಳೋದಿದ್ರೆ ಭಾಳ ಪ್ರತಿ ಒಂದು ಜನರ ಅವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ಕಂಬಳ ಭಾಳ ಆಸಕ್ತಿ ಇದೆ ನಮಗೆ ನೋಡಲಿಕ್ಕೆ. ಆದರೆ ಕೋಣಗಳನ್ನು ನೀವು ಪಕ್ಕ ಬಿಡುವುದಿಲ್ಲ. ತುಂಬ ತಿರುಗಿಸಿ ನೋಡ್ಲಿಕ್ಕೆ ಅದು ಒಂದು ರೀತಿಯ ಬೋರ್ ಆಗುವಂಥ ಸಂದರ್ಭ ಬರ್ತದೆ. ಈಗ ಯಾಕಂದರೆ ಕಂಬಳ ರಾತ್ರಿ ಕೂಡ ನಡೀತದೆ. ರಾತ್ರಿ ಇದೊಂದು ರೇಸ್ ನೋಡಿಯೇ ಮಲಗಬೇಕಂತ ಹೇಳುವವರಿಗೆ ಅವ್ರ ಪಕ್ಕ ಬಿಡುವುದಿಲ್ಲ. ಖಂಡಿತ. ಅದರಿಂದ ಇತ್ತೀಚಿನ 1-2-3 ವರ್ಷದಿಂದ ಈ ಮೊದಲು ಈ ಟಿ ವಿ ನೋಡಿ ಆ ಅಂದಾಜಿನಲ್ಲಿ ರಿಸಲ್ಟ್ ಹೇಳ್ತಾ ಇದ್ರು. ಈಗ ಅದಕ್ಕೆ ಸೆನ್ಸರನ್ನು ಅಳವಡಿಸಿದ್ದಾರೆ. ಮತ್ತು ಈ ವರ್ಷ ಈ ಕಂಬಳ ಬಿಡುವುದು ಲೇಟ್ ಆಗ್ತದೆ ಅಂತ ಹೇಳೋ ಬಗ್ಗೆ ಕೆಲವು ಕಾನೂನುಗಳನ್ನು ಮಾಡಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಅನುಷ್ಠಾನ ಈ ಕಾನೂನು ಅನುಷ್ಠಾನ ಆಗಬೇಕಾದ್ರೆ ಆ ಕೋಣದ ಮಾಲೀಕರಿಗೆ ಅದರ ಬಗ್ಗೆ ಸ್ವಲ್ಪ ಕಾಳಜಿ ಅವ್ರಿಗೆ ಅರಿವಿದ್ರೆ ಮಾತ್ರ ಅದನ್ನು ಇದು ಮಾಡಿ. ಯಾಕಂತ ಹೇಳಿದ್ರೆ ಕೋಣ ಬಿಡುವ ಕೂಲಿಗೆ ಬಂದವರು, ಅವರಿಗೆ ಎಷ್ಟೊತ್ತಾದರೂ ಆದರೆ ಕಂಬಳ ನಾವು ಉಳಿಸ್ಬೇಕು ಅನ್ನೋವಂಥದ್ದು ನಮ್ಮ ಕೋಣದ ಮಾಲೀಕರಿಗೆ ಅದರ ಅರಿವು ಅಗತ್ಯ. ಆದರೂ ಕೂಡ ಈ ಸರಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಕೋಣ ಬಿಡುವಲ್ಲಿ ಒಂದು ಸೆನ್ಸರ್ ಅಳವಡಿಸಿದ್ದಾರೆ. ಅದು ಲೈಟ್ ಆಗ್ತದೆ. ಅದು 1ರಿಂದ ಇದನ್ನು ನಂಬರ್ ಹಾಕಿ ಅಥ್ಲೆಟಿಕ್ಸ್ ಅಲ್ಲಿ ಇದ್ದಾಗೆ ಅದು ಆಗುವಾಗ ಸ್ಟಾರ್ಟ್ ಆಗಲೇಬೇಕು ಅಂತ ಹೇಳುವಂಥದ್ದು ಒಂದು ನಿಯಮ ಮಾಡಿದ್ದಾರೆ. ಜೊತೆಗೆ ಒಂದು ಕೋಣ ಬಂದು ಬೇರೆ ಬೇರೆ ಕ್ಯಾಟಗರಿಯವರಿಗೆ ಬೇರೆ ಬೇರೆ ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದಾರೆ. 5 ನಿಮಿಷ 10 ನಿಮಿಷ ಅಷ್ಟರೊಳಗೆ ಬಿಡದಿದ್ರೆ ಅಲ್ಲಿ ಸೈರನ್ ಆಗ್ತದೆ, ಡಿಸ್ಕ್ವಾಲಿಫೈ ಆಗ್ತದೆ. ಅಂದ್ರೆ ಕಾನೂನು ಮಾಡಿದ್ದಾರೆ, ಅದನ್ನು ಅವ್ರು ಆ ಟೈಮಲ್ಲಿ ಬಿಡ್ಲೇಬೇಕು. ಅದು ಹೇಗೆ ಇರಲಿ ಕೋಣ. ಹೌದು, ಅಂಥದ್ದೊಂದು ರೂಲ್ಸ್ ಬಂದ್ರೆ ಒಳ್ಳೇದು. ರೂಲ್ಸ್ ಬಂದಿದೆ. ಮಾತ್ರ ನಾನು ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯ ಹೇಳೋದಿದ್ರೆ, ನಿಜವಾಗಿ ಎಲ್ಲ ಆಟದಲ್ಲಿ ಒಂದು ರೂಲ್ಸ್ ಅಂತಿದೆ. ಈವನ್ ನಮ್ಮ ಬಡವು ದಕ್ಷಿಣ ಕನ್ನಡದ ಕೋಳಿ ಅಂಕದಲ್ಲಿ ಕೂಡ ಅದಕ್ಕೊಂದು ಟೈಮ್ ಲಿಮಿಟ್ ಇದೆ. 1 ಬಾಟ್ಲಿ ನೀರು ಏನೋ ಹೀಗೆಲ್ಲ ಇರ್ತದೆ. ಆದರೆ ಈ ಕಂಬಳದಲ್ಲಿ ಮಾತ್ರ ಇಲ್ಲಿವರೆಗೂ ಒಂದು ಸರಿಯಾದ ಒಂದು ಕಾನೂನು ಅನುಷ್ಠಾನ ಆಗಲಿಲ್ಲ ಅಂತ ಹೇಳುವಂಥದ್ದು ಬೇಸರದ ವಿಚಾರ. ಆದರೆ ಈ ಸರಿ ನಮ್ಮ ಹೊಸ ಅಧ್ಯಕ್ಷರು ದೇವಿಪ್ರಸಾದ್ ಶೆಟ್ಟಿ ಅವರು ಹಾಗೂ ಅವರ ಎಲ್ಲ ತಂಡದವರು ಸೇರಿಕೊಂಡು ಒಂದು ಶಿಸ್ತು ಕಮಿಟಿಯ ಅಧ್ಯಕ್ಷರಾಗಿ ಭಾಸ್ಕರ್ ಕೋಟ್ಯಾನ್ರು ಇವರೆಲ್ಲ ಸೇರಿ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತದೆ ಅಂತ ಹೇಳುವಂಥದ್ದು 1-2 ಕಂಬಳದಲ್ಲಿ ಗೊತ್ತಾಗ್ತದೆ. ಅರ್ಥಕ್ಕೆ ಬರ್ತದೆ ಖಂಡಿತ.
ಸರ್, ಇವಾಗ ಕಂಬಳ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಕಂಬಳವನ್ನು ಬಳಸಿಕೊಂಡಿದ್ದಾರೆ. ಆದರೆ ಕಳೆದ ಬಾರಿ ಕಾಂತಾರ ಸಿನಿಮಾದಲ್ಲಿ ಕಂಬಳವನ್ನು ಅತ್ಯಂತ ಸಮರ್ಪಕವಾದ ರೀತಿಯಲ್ಲಿ ಅದನ್ನು ಬಳಸಿಕೊಂಡ್ರು. ಸಿನಿಮಾವು ಕೂಡ ಹೆಚ್ಚು ಜನಪ್ರಿಯಗೊಂಡಿತು. ಈ ಇನ್ನೊಂದು ಮಾಧ್ಯಮದಲ್ಲಿ ಕಂಬಳ ಬಂದಿದ್ದರಿಂದ ಕಂಬಳಕ್ಕೆ ಹೆಚ್ಚು ಜನಪ್ರಿಯತೆ ಸಿಕ್ಕಿತಾ ಅಥವಾ ಇನ್ನೊಂದು ಹಂತಕ್ಕೆ ಅದು ಹೋಯ್ತಾ ಅಂತ ಅನಿಸ್ತಾ ಇದೆಯಾ? ನಿಜವಾಗಿಯೂ ಕಂಬಳ ಅಂತ ಹೇಳುವಂಥದ್ದು ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸೀಮಿತವಾದಂಥ ಒಂದು ಕ್ರೀಡೆ. ಹೌದು. ಕಂಬಳ ಅಂತ ಹೇಳ್ತಾ ಇದ್ದೇವೆ ಬಿಟ್ಟರೆ ಈ ಬಗ್ಗೆ ಮಾಧ್ಯಮದವರಿಂದ ಹೆಚ್ಚಿನ ಪ್ರಚಾರ ಈ ಕಂಬಳಕ್ಕೆ ಸಿಕ್ಕಲಿಲ್ಲ. ಮುಖ್ಯವಾಗಿ ನಾನು ಹೇಳ್ತೇನೆ, ಈ ಪೇಟಾದವರು ಆಕ್ಷೇಪ ಮಾಡಿದಾಗ ಒಮ್ಮೆ ಹೆಚ್ಚಿನ ಮಾಧ್ಯಮದವರು ಅದಕ್ಕೆ ವರದಿ ಮಾಡಿ ಪ್ರೋತ್ಸಾಹ ಮಾಡಿದರು. ಆದ್ರಿಂದ ಅದಕ್ಕೆ ಪ್ರಚಾರ ಸಿಕ್ಕಿದೆ. ಆಮೇಲೆ ಇತ್ತೀಚೆಗೆ ಕಾಂತಾರ ಸಿನಿಮಾ ಬಂದಾಗ, ಇದು ರಾಷ್ಟ್ರ ಮಟ್ಟದಲ್ಲಿ ಆ ಸಿನಿಮಾ ಬಂದಾಗ ಅದರ ಬಗ್ಗೆ ಹೆಚ್ಚಿನವರಿಗೆ ಒಂದು ಆಸಕ್ತಿ ಮೂಡಿದೆ. ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾವೇ ಬಹಳ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅದು ಹೆಸರು ಮಾಡಿದಾಗ, ಹಾಗಾದ್ರೆ ಇದರಲ್ಲಿ ಒಂದು ಕಂಬಳದ ಒಂದು ದೃಶ್ಯ ಇದೆ. ಈ ಕಂಬಳ ಅಂದ್ರೆ ಏನು, ನಾವು ಕೂಡ ನೋಡ್ಬೇಕು ಅನ್ನೋ ಒಂದು ಮನಸ್ಸು ಅನೇಕ ಯುವಕರಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಇರುವವರಿಗೆ ಸ್ಪೋರ್ಟ್ಸ್ ಟೂರಿಸಂ ಕೂಡ ಹೆಚ್ಚು ಅದರಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಇದು ಹಬ್ಬದ ಸಂದರ್ಭದಲ್ಲಿ ಬರೋದ್ರಿಂದ ಇದಕ್ಕೆ ಜಾಸ್ತಿ ಪ್ರೇರಣೆ ಸಿಕ್ಕಿದೆ. ಈಗ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ನಡೀತಾ ಇದೆ. ಮನುಷ್ಯ ಪ್ರತಿಯೊಂದು ವಿಚಾರದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಕೋಣಗಳ ವಿಚಾರದಲ್ಲಿ ಹಾಗೆ ಆತ ಅದನ್ನು ತಾನು ಹೇಳಿದಂತೆ ಕೇಳಬೇಕು, ತನ್ನ ನಿರೀಕ್ಷಿತ ಮಟ್ಟದಲ್ಲಿ ಅದು ಓಡಬೇಕು, ಅದಕ್ಕೋಸ್ಕರ ಅದನ್ನು ಪಳಗಿಸ್ತಾನೆ, ಒಂದೆರಡು ಪೆಟ್ಟು ಕೊಡ್ತಾನೆ. ಇದು ಏನಾಗ್ತದೆ, ಇವಾಗ ಪ್ರಾಣಿ ಹಿಂಸೆ ಅಂತ ಒಂದು ಪದ ಬಳಕೆ ಆಗಿ ಕೆಲವು ಸಂಘಟನೆಗಳು ಅದಕ್ಕೆ ಕೋರ್ಟ್ ಮೆಟ್ಟಿಲೇರಿವೆ. ಸೊ ಕಂಬಳಕ್ಕೆ ಇದು ಯಾವ ರೀತಿಯಲ್ಲಿ ಸೈಡ್ ಎಫೆಕ್ಟ್ ಆಗ್ತದ ಅಥವಾ ಇಲ್ಲ ನಾವು ನಡೆಸ್ಕೊಂಡೇ ಹೋಗ್ತೀವಿ, ಇದಕ್ಕೆಲ್ಲ ನಡೆದೇನಿರ್ತದೆ ಅಂತ ಆ ನಿಲುವುಗಳೇನಾದ್ರು ಇದೆಯಾ ಸರ್? ಈ ವಿಚಾರದಲ್ಲಿ ಹೇಳೋದಿದ್ದರೆ, ಪ್ರಾಣಿಗೆ ಹಿಂಸೆ ಕೊಡೋದು ನಿಜವಾಗಿ ಅದು ತಪ್ಪು. ಆದರೆ ಈ ಪೇಟದವರು ಅದನ್ನು ಹೇಳುವಂಥದ್ದೇ ಬೇರೆ ಅವ್ರದ್ದು. ಯಾಕಂದರೆ ಯಾವುದೇ ಪ್ರಾಣಿಗೆ ಹಿಂಸೆ ಇಲ್ಲದೆ ಸಣ್ಣ ಮಟ್ಟಿಗೆ ಹಿಂಸೆ ಯಾಕಂತಂದ್ರೆ ಅದರ ಬುದ್ಧಿ ತಿದ್ದುವಂಥದ್ದು. ಅದು ಹಿಂಸೆ ಅಂತೇಳಿ ಅದನ್ನು ತಗೊಂಡ್ರೆ ಹಿಂಸೆ ಅಲ್ಲ. ಇದು ನಾವು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅಂತೇಳಿ ಹೇಳಿದರೆ ಒಳ್ಳೇದಕ್ಕೆ. ಹಾಗೆ ನೋಡಿ, ಇವತ್ತು ಆನೆ, ಅಷ್ಟು ದೊಡ್ಡ ಆನೆಯನ್ನು ಒಬ್ಬ ಮಾವತ ಪಳಗಿಸ್ತಾನೆ. ಅವ ಕಿವಿಗೆ ಅದನ್ನು ಒಂಚೂರು ಚುಚ್ಚುದ್ರ ಮುಖಾಂತರ, ಇಲ್ಲಿದ್ರೆ ಅವನಿಗೆ ಅದನ್ನು ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಯಾವುದೇ ಪ್ರಾಣಿಗಳನ್ನು ಕೂಡ ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಬುದ್ಧಿ ಕಲಿಸ್ತಾರೆ. ಈವನ್ ಆಗ್ಲೇ ನೀವು ಮಾತಾಡುವಾಗ ಹೇಳಿದ್ರಿ, ಸಣ್ಣ ಮಕ್ಕಳಿಗೂ ಕೂಡ ಜಿಮ್ನಾಸ್ಟಿಕ್ಗೆ ಹೋಗೋ ಮಕ್ಕಳಿಗೂ ಕೂಡ ಅವರನ್ನು ಕೈ ಬಗ್ಗಿಸುವಂಥದ್ದು, ಕಾಲು ಬಗ್ಗಿಸುವಂಥದ್ದು, ಆಗ್ಲೇ ಅವ್ರಿಗೆ ಅದು ಒಂದು ರೀತಿ ಹಿಂಸೆ. ಆದರೆ ನಂತರ ಅದು ಹಿಂಸೆ ಆಗೋದಿಲ್ಲ. ಅದೇ ರೀತಿ ಕೂಡ ನಮ್ಮ ಪೇಟದವ್ರದ್ದು ಒಂದು ಆಕ್ಷೇಪ ಇದೆ, ಅದಕ್ಕೆ ಮೂಗಿಗೆ ದಾರ ಹಾಕ್ತಾರೆ. ಅದನ್ನು ಇಲ್ದಿದ್ರೆ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ, ಆ ದಾರ ಹಾಕುವ ದಿವಸ ಅದಕ್ಕೊಂದು ನೋವು ಇರ್ಬೋದು, ಆ ನಂತರ ಅದಕ್ಕೆ ಎಷ್ಟು ಮೂಗು ಎಳೆದು ಅದಕ್ಕೆ ನೋವು ಆಗೋದಿಲ್ಲ. ಆದರೆ ನಮ್ಗೆ ಹಿಡ್ಕೊಳ್ಳಿಕ್ಕೆ ಅದು ಬಿಟ್ಟರೆ ಬೇರೆ ಆಧಾರ ಇಲ್ಲ. ಅಂದ್ರೆ ಒಂದು ಕೈಯ ಮುಷ್ಟಿಯೊಳಗೆ ಸಿಗುವಂಥದ್ದು ಒಂದು ರೋಪ್, ಆ ರೋಪನ್ನು ಹಾಕ್ತೇವೆ. ಅದು ಯಾಕಂತ ಹೇಳಿದ್ರೆ ಅದಕ್ಕೆ ಅದು ನಿಲ್ಲು ಅಂತ ಹೇಳ್ಬೇಕು, ನಿಲ್ಲಲಿಕ್ಕೆ ಅಂದರೆ ಅದಕ್ಕೋಸ್ಕರ ಅದಕ್ಕೆ ಬುದ್ಧಿ ತಿದ್ದುವ ಬಗ್ಗೆ ನಾವು ಒಂದು ಸ್ವಲ್ಪ ಪೆಟ್ಟು ಕೊಡಬೇಕಾಗ್ತದೆ. ಆದರೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದು ನಮ್ಮ ಕೋಣದ ಮಾಲಕರಿಗೂ ಹಾಗೂ ಕೋಣದ ಸಿಬ್ಬಂದಿಯವರಿಗೆ ನಾನು ಹೇಳೋದು, ಯಾಕಂತ ಹೇಳಿದ್ರೆ ಸ್ವಲ್ಪ ನೀವು ಪೆಟ್ಟು ಕೊಡುವಲ್ಲಿ ಕೊಡಿ, ಕೋಣ ಮೇಲೆ ಹೋಗಿ ಅದು ಸೋತ ಮೇಲೆ ಪೆಟ್ಟು ಹೊಡೆಯುವಂಥದ್ದು ಸಮಂಜಸವಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಮಾತಿದೆ, ವಾಡಿಕೆ, ಅವನಿಗೆ ಹೊಡೆಯುವುದು ಸಮ, ಕೋಣನಿಗೆ ಹೊಡೆಯುವುದು ಸಮ ಅಂತ. ಯಾಕಂತ ಹೇಳಿದ್ರೆ ಅದಕ್ಕೆ ಹೊಡೆದು ಅದೇ ಕೂಡಲೇ ನೆಕ್ಸ್ಟ್ ರೇಸ್ ಇದ್ರೆ ಸ್ವಲ್ಪ ನೆನಪುಳಿಬೋದು. ಮತ್ತೊಂದು ಗಂಟೆ ಹೋದ್ರೆ ಅದಕ್ಕೆ ಆ ಹೊಡೆದದ್ದೇ ನೆನಪು ಉಳಿಯುವುದಿಲ್ಲ. ಆದ್ದರಿಂದ ಆ ಮೇಲೆ ಹೋಗಿ ಹೊಡೆಯುವಂಥದ್ದು ಅಥವಾ ಕಂಬಳಕ್ಕೆ ಬರುವಾಗ ಹಿಂದೆ ಹೋಗಿ ಒತ್ತಿಡಿದು ಏನಾದರೂ ಹೊಡೆದದ್ದಿದ್ರೆ ಅದು ಖಂಡಿತ ತಪ್ಪು. ಓಡುವಾಗ ಅದನ್ನು ಹಿಂದೆ ಮುಂದೆ ಮಾಡುವಂಥದ್ದು ಅದು ಅದನ್ನು ಪಳಗಿಸುವ ಒಂದು ರೀತಿ. ಆದ್ರಿಂದ ಇಲ್ಲಿ ಹಿಂಸೆ ಅಂತ ಅವರ ಬಾಯಲ್ಲಿ ಹೇಳಿದ್ರೆ ನಾವು ಅದನ್ನು ಹಿಂಸೆ ಅಂತ ಒಪ್ಪುವುದಿಲ್ಲ. ನಾವು ಅದು ಹಿಂಸೆ ಅಲ್ಲ, ಅದಕ್ಕೆ ಒಂದು ಬುದ್ಧಿ ಖಂಡಿತ ಹೇಳುವಂಥದ್ದು. ಹೀಗೆಲ್ಲ ಈಗ ನಾವೇ ಶಾಲೆಯಲ್ಲಿ ಮಕ್ಕಳನ್ನು ಒಂದು ಕಾಲಿನಲ್ಲಿ ನಿಲ್ಲ ಅಂತ ಹೇಳ್ತಾರೆ, ಬಿಸಿಲಲ್ಲಿ ನಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪ್ರೀತಿ ಇಲ್ಲ ಅಂತ ಹೇಳಿ ಅಲ್ಲ, ಆದ್ರೆ ಕಾಳಜಿ ಇರ್ಲಿಕ್ಕೋಸ್ಕರ ಹಾಗೆ ಮಾಡೋದು. ಆದ್ರೆ ಆ ಕಂಬಳ ಮುಗಿದ ಮೇಲೆ ಅವಕ್ಕೆ ಒಂದು ರಾಜ ಮರ್ಯಾದೆ, ಕಂಬಳದಲ್ಲಿ ರಾಜ ಮರ್ಯಾದೆ. ಮನೆಗೆ ಬಂದ ಮೇಲೆ ಆ ರೀತಿಯ ಒಂದು ಅದಕ್ಕೆ
ಎಣ್ಣೆ ಉದ್ದುವಂಥದ್ದು, ಬಿಸಿ ನೀರು ಹಾಕುವಂಥದ್ದು, ಇಂಥ ಎಲ್ಲ ಕಾರ್ಯಕ್ರಮ ಎಲ್ಲ ಕೋಣದ ಮಾಲಕರು ಮಾಡ್ತಾರೆ. ಸರ್, ನೀವು ಹಲವಾರು ವರ್ಷಗಳಿಂದ ಕಂಬಳ ಅಕಾಡೆಮಿಯನ್ನು ಮಾಡ್ಕೊಂಡಿದ್ದೀರಿ, ತರಬೇತಿ ನೀಡ್ತಾ ಇದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ನಿಜವಾಗಿ ಅಂದರೆ ಅಧಿಕೃತವಾಗಿ ನಮ್ಮ ಮೇಯರ್ನಲ್ಲಿ ನಮ್ಮ ಗುಣಪಾಲ್ ಕಡಂಬರ್ ಅಂತ ಹೇಳುವಂಥವರು, ಅವರು ಅಧಿಕೃತವಾಗಿ ಒಂದು ತರಬೇತಿ ಸಂಸ್ಥೆಯನ್ನು ಮಾಡಿದ್ದಾರೆ. ಒಂದು ಸುಮಾರು 4-5 ವರ್ಷ ಮಾಡಿದ್ದಾರೆ. ಅಲ್ಲಿ ಕೋಣವನ್ನು ಹೇಗೆ ಹಗ್ಗ ಹಿಡಿಬೇಕು, ಕೋಣ ಹೇಗೆ ಬಿಡಬೇಕು, ಕೋಣ ಸಾಕುವ ಬಗ್ಗೆ, ಕೋಣದ ಕೆಲವು ನಾವು ಏನು ಉಡುಗೆಗಳು ಮಾಡ್ತೇವೆ, ಅದನ್ನು ಅದನ್ನೆಲ್ಲ ಮಾಡಲಿಕ್ಕೆ ಕೂಡ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದು ಅಧಿಕೃತವಾಗಿ. ಆದರೆ ಭಾಳಷ್ಟು ಖರ್ಚು ಅದಕ್ಕೆ ಬರ್ತದೆ. ಆದ್ದರಿಂದ ಅವರು ಈಗ ಈ ವರ್ಷ ಮಾಡಲಿಲ್ಲ, ಮುಂದೆ ಮಾಡಲಬಹುದು. ಆದರೆ ನಾನು ನಮ್ಮ ಈ ಭಾಗದಲ್ಲಿ ಬಡಗು ದಿಕ್ಕಿನಲ್ಲಿ ನನ್ನದೇ ಒಂದು ಕಂಬಳ ರೇಸಿನ ಒಂದು ಕರೆ ಮಾಡಿಕೊಂಡು, ಟ್ರ್ಯಾಕನ್ನು ಮಾಡಿಕೊಂಡು, ಇಲ್ಲಿ ನೀವು ಹೇಳಿದಾಗೆ ಯಾವ ದಿವಸ ಬಂದವರು ನೀರು ಬಿಟ್ಟುಕೊಡಿ ಅಂತ ಹೇಳಿದ್ರೆ ನಾನು ಅವರಿಗೆ ನೀರು ಬಿಟ್ಟು ಕೊಡ್ತೇನೆ. ಅವರು ಓಡಿಸ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಅವರಷ್ಟಕ್ಕೆ ಓಡಿಸುವಂಥದ್ದು. ಆಗ ಏನು ಕೆಲವು ಸರಿ ಏನಾಗ್ತದೆ, ಯಾರೋ ಒಬ್ಬ ಹೋಗ್ತಾನೆ, ನಾನು ಓಡಿಸ್ತೇನೆ ಅಂತ, ಅವ ಬಿದ್ದಾಗ ತುಂಬ ಜನ ಇರುವಾಗ ಅವನಿಗೆ ಒಂಥರ ಇನ್ಸಲ್ಟ್ ಆಗಿ ಅವ ಅಲ್ಲಿ ಮತ್ತೆ ಕೈದು ಮಾಡ್ತಾನೆ. ಅದು ಇಲ್ಲಿ ಹಾಗಿಲ್ಲ, ಎಷ್ಟು ಸರಿ ಬಿದ್ದರೂ ಅವನೇ ಎದ್ದುಕೊಂಡು ಮತ್ತೆ ಓಡುವಂಥದ್ದು. ಈ ರೀತಿ ಓಡಿ 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 ಅವರಿಗೆ ಒಂದು ರೀತಿಯ ಈಗ ಓಟಗಾರರು ಬಹಳಷ್ಟು ಮಂದಿ ಆಗಿದ್ದಾರೆ. ನನಗೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ, ನಮ್ಮ ಕುಂದಾಪುರ ಬೈಂದೂರು ಭಾಗದಿಂದ ಈಗ ಈ 3 ಜಿಲ್ಲೆಗಳಲ್ಲಿ ಇರುವಂಥ ಓಟಗಾರರಲ್ಲಿ ಒಂದು 4-5 ಜನ ನಮ್ಮ ಕುಂದಾಪುರ ಬೈಂದೂರಿನವರೇ ಇದ್ದಾರೆ, ಮುಂಚೂಣಿಯಲ್ಲಿದ್ದಾರೆ. ಮತ್ತು ಈ ನಾವು ಏನು ಗೋರಿ ಕನಹಲಿಗೆ ಅಂತ ಹೇಳ್ತೇವೆ, ಅಡ್ಡ ಹಲಿಗೆ ಕನಹಲಿಗೆಯಲ್ಲಿ ಸಾಧಾರಣ ಹೆಚ್ಚಿನವರು ನಮ್ಮ ಈ ಭಾಗದವರೇ. ಕಾರಣ ಯಾಕಂದ್ರೆ ನಮ್ಮಲ್ಲಿ ಸಾಂಪ್ರದಾಯ ಕಂಬಳ ಆಗುವಾಗ ಇತ್ತೀಚೆಗೆ ಬಂದದ್ದು ಈ ಹಗ್ಗ. ಮೊದ್ಲು ಎಲ್ಲರೂ ಕಂಬಳ ಅಂತ ಹೇಳಿದ್ರೆ ಗೋರಿ, ನಮ್ಮ ಭಾಷೆಯಲ್ಲಿ ಗೋರಿ ಅಂತ ಹೇಳುದು, ನೀರು ಚಿಮ್ಮುವುದೇ ಗೋರಿ. ಆದ್ರಿಂದ ಹೆಚ್ಚಿನವರಿಗೆ ಅದರ ಒಂದು ಇದು ಅನುಭವ ಇದೆ. ಮತ್ತೆ ಬಹಳಷ್ಟು ಮಂದಿ ಈಗಲೂ ಸ್ವಲ್ಪ ನಮ್ಮ ಭಾಗದಲ್ಲಿ ಕೃಷಿ ಮಾಡೋದ್ರಿಂದ ಮನೆಯಲ್ಲೇ ಸ್ವಂತ ಕೋಣ ಇರ್ತದೆ, ಸ್ವಲ್ಪ ಒಂಚೂರು ಹಿಡಿಯುವಂಥದ್ದೆಲ್ಲ ಇದೆ. ಆದರೆ ಅದು ಸಿಟಿಯಲ್ಲಿ ಆ ರೀತಿಯ ತಯಾರಾಗೋದಿಲ್ಲ. ಸರ್, ಒಂದು ಕೋಣವನ್ನು ಕಂಬಳಕ್ಕೆ ಸಜ್ಜುಗೊಳಿಸಬೇಕಾದ್ರೆ ಎಷ್ಟು ವ್ಯಯ ಆಗ್ಬೋದು ಸರ್? ಎಷ್ಟು ವೆಚ್ಚ ಆಗ್ಬೋದು ಸರ್? ನೋಡಿ, ಸಾಧಾರಣ ಒಂದು ಜೊತೆ ಕೋಣಕ್ಕೆ ಕೆಲವರು ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಆದರೆ ನನ್ನ ಲೆಕ್ಕದಲ್ಲಿ ಅಷ್ಟು ಅಗತ್ಯ ಇಲ್ಲ. ಯಾಕಂತೇಳಿದರೆ ಅದಕ್ಕೆ ದಿವಸಕ್ಕೆ ಒಂದು ಜೊತೆ ಕೋಣಕ್ಕೆ ಒಂದು 6 ಅಥವಾ 8 ಸೇರು ಹುರುಳಿ ಅಂದರೆ ಮೇನ್ ಒಂದು 500 ರಿಂದ 600 ರೂಪಾಯಿ ಖರ್ಚಾಗ್ಬೋದು ಅದರಲ್ಲಿ. ಆದರೆ ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅದಕ್ಕೊಂದು ಸ್ವಿಮ್ಮಿಂಗ್ ಪೂಲ್ ಮಾಡುವಂಥದ್ದು, ಅದನ್ನು ಸ್ವಿಮ್ ಮಾಡಿಸುವಂಥದ್ದು, ಜೊತೆಗೆ ಅದರ ಮೇಲೆ ಅದಕ್ಕೆ ಡೈಲಿ ಅದನ್ನು ಸ್ನಾನ ಮಾಡಿಸಿ ಎಣ್ಣೆ ಹಾಕುವಂಥ ಮಸಾಜ್ ಎಲ್ಲ ಇರ್ತದೆ. ಈ ಮಸಾಜ್ ಅಂತ ಹೇಳಿದರೆ, ನಾನು ಪಶುಸಂಗೋಪನಾ ಇಲಾಖೆಯವ್ರ ಹತ್ರ ಕೇಳಿದರೆ, ನೀವು ತೆಂಗಿನೆಣ್ಣೆ ಮೈಗೆ ಹಚ್ಚುವುದರಿಂದ ಅಂಥ ದೊಡ್ಡ ಪ್ರಯೋಜನ ಇಲ್ಲ. ಆದರೆ ಅದಕ್ಕಿಂತ ಕೆಸರಿನಲ್ಲಿ ಮಲಗಿದ್ರೆ ಅದಕ್ಕೆ ಆರೋಗ್ಯ, ಚರ್ಮ ಇದೆಲ್ಲ ಓಪನ್ ಆಗಿ ಸ್ವಲ್ಪ ಇದಾಗ್ತದೆ. ಈ ದಿನಾಲೂ ಎಣ್ಣೆ ಒದ್ದುದು ಅಂತ ಹೇಳಿದರೆ ನಮ್ಮ ಮಹಿಳೆಯರು ಪಾರ್ಲರಿಗೆ ಹೋದಾಗ, ಅಥವಾ ನಾವು ಗಂಡಸರು ತಲೆಗೆ ಕಪ್ಪು ಹಾಕಿದಾಗ, ಅದು ಬಿಟ್ಟರೆ ಒಂದು ಪಳಪಳ ಅಂತ ಕಾಣಬಹುದು. ಬಿಟ್ಟರೆ ಅದಕ್ಕೆ ಎಣ್ಣೆ ಹೊಟ್ಟೆಗೆ ಕೊಡೋದ್ರಿಂದ ಖಂಡಿತ ಪ್ರಯೋಜನ ಇದೆ. ಮತ್ತು ಅದಕ್ಕೆ ಬೈ ಹುಲ್ಲು, ಮತ್ತು ಮುಖ್ಯವಾಗಿ ಬೈ ಹುಲ್ಲು, ತೆಂಗಿನೆಣ್ಣೆ ಅಥವಾ ಎಳ್ಳೆಣ್ಣೆ ಮತ್ತು ಹುರುಳಿ ಒಂದು 700 ರೂಪಾಯಿ 800 ರೂಪಾಯಿ ದಿವಸಕ್ಕೆ ಖರ್ಚು ಬರ್ಬೋದು. ಒಂದು 25,000 ರೂಪಾಯಿ ಬರ್ಬೋದು. ಒಬ್ಬ ಸಾಕುವನು ಇರ್ತಾನೆ, ಆದರೆ ಅಷ್ಟೇ ಅದರಲ್ಲಿ ಗೊಬ್ಬರ ಸಹ ಬರ್ತದೆ, ರಿಟರ್ನ್ಸ್ ಬರ್ತದೆ ನಮಗೆ. ಆದ್ದರಿಂದ ಆ ಲೆಕ್ಕ ಬಿಟ್ಟರೆ ನಾವು ಒಂದು 25,000 ಇದ್ದರೆ, ಇಲ್ಲಿ ಕೋಣ ವ್ಯಯ ಆಗೋದು ಎಲ್ಲಿ ಅಂತೇಳಿ ಹೇಳ್ತೇವೆ. ನಾವು ಕಂಬಳಕ್ಕೆ ಹೋಗ್ತೇವೆ ನೋಡಿ, ಆ ದಾರಿಯಲ್ಲಿ. ಆಗ ಕಂಬಳಕ್ಕೆ ಹೋಗುವಾಗ ಮಾತ್ರ ನಮಗೆ ಅಂದರೆ ಮೊದಲು ನಿಮ್ಮ ಊರಿದೊಂದು ಕೋಣ ಅಂತ ಹೇಳಿದರೆ, ನಿಮ್ಮ ಊರಿನ ಯುವಕರು ಅಂದರೆ ಒಟ್ಟಾಗಿ ಬಂದು ಅವ್ರು ಏನೋ ಖಾಲಿ ಊಟ ಕಾಪಿ ಬಿಟ್ಟರೆ ಏನೋ ಸಂಬಳ ಗಿಂಬಳ ಅಂತ ಹೇಳೋದಿಲ್ಲ, ಅದೊಂದು ಇಂಟ್ರೆಸ್ಟ್. ನಮ್ಮ ಊರಿದೊಂದು ಕೋಣ ಹೊತ್ತಂತೇಳಿ. ಆದರೆ ಈಗ ಅಲ್ಲಿ ಏನಾಗಿದೆ ಅಂತೇಳಿ ಹೇಳಿದರೆ, ಈ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಅವರು ಕೂಡ ನಮಗೆ ಇದೇ ಒಂದು ಸಂದರ್ಭ ಅಂತ ಹೇಳಿ ಡಿಮಾಂಡ್ ಮಾಡ್ತಾರೆ. ಓಡಿಸೋರು ಡಿಮಾಂಡ್ ಮಾಡ್ತಾರೆ, ಕೋಣ ತಿರುಗಿಸಿ ಬಿಡುವವರು ಡಿಮಾಂಡ್ ಮಾಡ್ತಾರೆ. ಈಗ ಎಲ್ಲ ಸಿಸ್ಟಮ್ಯಾಟಿಕ್ ಟೀ ಶರ್ಟ್ ಮತ್ತೆ ಒಂದು ನೋಡಿ, 2 ದಿವಸ ಕಂಬಳ ಆಗ್ತದೆ. ಒಂದು ಸಣ್ಣ ವಾಹನ ಮಾಡಿದರೂ ಕೂಡ
ಒಂದು 5-6 ಸಾವಿರ ರೂಪಾಯಿ ಅದಕ್ಕೆ ಹೋಗ್ತದೆ. ಒಂದು 15ರಿಂದ ಮಿನಿಮಮ್ 15ರಿಂದ ಒಂದು 20 ಜನ ಬೇಕಾಗ್ತದೆ. ಖಂಡಿತ ಸರ್. 60-70 ಜನ ಇದ್ದವರು ಇದ್ದಾರೆ, ನಾನು ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದು ಜೊತೆ ಕೋಣಕ್ಕೆ 15 ಜನ ಮಿನಿಮಮ್ ಬೇಕಾಗ್ತದೆ. 2 ದಿವಸ 15 ದಿವಸಕ್ಕೆ ಹೋಗಿ ಬರೋದು ಅಂತ ಹೇಳಿದ್ರೆ ಅವರೀಗ ಕೂಲಿ ಮಾಡೋ ಮನೆಯವರಿದ್ರೆ ಆಯಿತು, ಇಲ್ಲಿದ್ರೆ ಕೂಲಿ ಮಾಡೋರು ಅಂತ ಹೇಳಿದರೆ ಅವರ ಸಂಬಳ. ಹಾಗಾಗಿ ಅದು ದೊಡ್ಡ ವೆಚ್ಚ ಅದರಲ್ಲಿ. ಮತ್ತು ಯಾಕಂತ ಹೇಳಿದರೆ ಒಂದು 200 ಜೊತೆ ಕೋಣ ಸ್ಪರ್ಧೆಗೆ ಬಂದರೆ ಅದರಲ್ಲಿ ಬಹುಮಾನ ಸಿಕ್ಕುವುದು ಒಂದು 10-15 ಜೊತೆಗೆ ಮಾತ್ರ. ಉಳಿದವರು ಹಾಗೆ ಖಾಲಿ ಹೋಗ್ಬೇಕು. ಕೆಲವರು ಹರಕೆ ಅಂತ ಇರ್ತದಲ್ಲ, ಹರಕೆ ಅಂತ ಇರುವಂಥದ್ದು ಅದು ನಮ್ಮ ಬಡಗು ದಿಕ್ಕಿನಲ್ಲಿ ಮಾತ್ರ. ಕೆಲವು ಸುಮ್ಮನೆ ಹೋಗ್ತೇವೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಸರಿ. ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ 3 ಜಿಲ್ಲೆಗಳಲ್ಲಿ ಈ ಕಂಬಳ ವಿಸ್ತರಿಸಿದೆ. ಸರಿ, ಇವುಗಳನ್ನು ಏಕೀಕೃತಗೊಳಿಸುವಂಥ, ಒಂದೇ ನಿಯಂತ್ರಣದಲ್ಲಿ ಇರುವ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರೆ ಸರ್? ನೋಡಿ, ಇದಕ್ಕೊಂದು ಜಿಲ್ಲಾ ಕಂಬಳ ಸಮಿತಿ ಅಂತ ಇದೆ, ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆದರೆ ಜಿಲ್ಲಾ ಕಂಬಳ ಸಮಿತಿಯಲ್ಲಿ ಇರುವವರು ಕೋಣದ ಮಾಲಕರು, ಕೋಣ ಬಿಡುವವರೆಲ್ಲ ಇದ್ದಾರೆ. ಅದೇ ನಾನು ಹೇಳಿದೆ, ಅಲ್ಲಿ ಒಂದು ಸರಿಯಾದ ಒಂದು ನಿಯಮ ಇಲ್ಲ. ಯಾಕಂತ ಹೇಳಿದರೆ ನೀನೇನು ದೊಡ್ಡ ಜನ ಅಧ್ಯಕ್ಷರಾದ ಕೂಡ ನಿನ್ನ ಇದಾಯ್ತಾ, ನನ್ನ ಕೋಣವನ್ನು ನಾನು ಸಾಕಿದೆ ಅಂತ ಹೇಳು. ಆದ್ದರಿಂದ ಈಗ ಇತ್ತೀಚೆಗೆ ನಮ್ಮ ದೇವಿಪ್ರಸಾದ್ ಶೆಟ್ಟಿ ಅವರು ಅಧ್ಯಕ್ಷರಾದ ಮೇಲೆ ಅವರೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿದ್ದೇವೆ ಅದಕ್ಕೆ. ಒಂದು ಸರ್ಕಾರದಿಂದಲೇ ಒಂದು ಅಧಿಕೃತ ಒಂದು ಕಮಿಟಿ ಆಗಬೇಕು. ಅದರಲ್ಲಿ ಅದಕ್ಕೆ ಏನಾದರೂ ಫಂಡ್ಸ್ ಏನಾದರೂ ಬರೋದಿದ್ರು ಕೂಡ ಆ ಕಮಿಟಿಗೆ ಬಂದು ಆ ಕಮಿಟಿಯಿಂದ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಆಗ ಸರ್ಕಾರದೇ ಒಂದು ಅಧಿಕೃತ ಕಮಿಟಿ ಅಂತ ಆದಾಗ ಒಂದು ರೀತಿಯ ಒಂದು ಅಧಿಕಾರ ಇರ್ತದೆ. ಯಾಕಂದರೆ ಸರ್ಕಾರ ನೇಮಕ ಮಾಡಿದ ಕಮಿಟಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಯಾರಾದರೂ ಆದರೆ DC ಅದಕ್ಕೆ ಇಂಟರ್ಫಿಯರ್ ಆಗ್ಬೋದು, SP ಬರ್ಬೋದು. ಹಾಗಾಗಿ ಜನರಿಗೆ ಸ್ವಲ್ಪ ಭಯ ಇರ್ತದೆ. ಇಲ್ದಿದ್ರೆ ಈ ಕಂಬಳದಲ್ಲಿ ಏನಂತ ಹೇಳಿದ್ರೆ ಯಾರಿಗೂ ಒಬ್ಬರ ಹೆದರಿಕೆ ಒಬ್ರಿಗಿಲ್ಲ. ಅಕಾಡೆಮಿಗಳನ್ನ ಮಾಡ್ತಾರಲ್ಲ, ಆ ತರದಲ್ಲಿ ಕಂಬಳಕ್ಕೂ ಒಂದು ಅಕಾಡೆಮಿಯನ್ನ ಇದು ಮಾಡ್ಬೇಕಂತ ಸರ್ಕಾರದ ಬಲ ಇದೆ. ಹೌದು. ಈಗ ಈ ಕಳೆದ ವರ್ಷ ನಮ್ಮ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಇದನ್ನೊಂದು ಗ್ರಾಮೀಣ ಕ್ರೀಡೆ ಅಂತ ಆ ಕ್ರೀಡಾ ಇಲಾಖೆಗೆ ಸೇರ್ಪಡೆ ಆಗಿದೆ ಕಂಬಳ. ಆದರೂ ಅದಕ್ಕೇನಾದರೂ ಫಂಡ್ಸ್ ಇನ್ನೂ ಬರಲಿಲ್ಲ. ಈಗ ಸರ್ಕಾರದವರು ಮೊದಲು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 1 ಕೋಟಿ ಬಿಡುಗಡೆ ಮಾಡಿದರು. ಅದು ಅವರು ಬಿಡುಗಡೆ ಮಾಡಿದ್ದು ಹೇಗಂತ ಹೇಳಿದರೆ ಎಲ್ಲ ಕಂಬಳ ನಡೆಸುವವರಿಗೆ, ಈ ಕಂಬಳ ನಡೆಸುವವರಿಗೆ ಒಂದು 20 ಇದಿದ್ರೆ 5-5 ಲಕ್ಷ, 25 ಕಂಬಳ ಇದ್ರೆ 5-5 ಲಕ್ಷ ಪ್ರಕಾರ ಕೊಡಬೇಕು ಅಂತ. ಅದಕ್ಕೂ ಕೆಲವು ನಾರ್ಮ್ಸ್ ಎಲ್ಲ ಇದೆ. ಅದನ್ನು ಕೊಡಬೇಕಂತೇಳಿ ಪ್ರೋತ್ಸಾಹವಾಗಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ಆನಂತರ ನಿಂತು ಹೋಗಲಿಲ್ಲ. ಆನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಕೊಟ್ಟಿದ್ದಾರೆ. ಆದರೆ ಕಳೆದ ವರ್ಷ ಏನಾಯ್ತು ಅಂತ ಹೇಳಿದರೆ ಅಲ್ಲಿ ಒಂದ್ಸರಿ ಬಿಡುಗಡೆ ಮಾಡಿದ್ರು 1 ಕೋಟಿ. ಅದು ಈ ಬ್ಯಾಂಗ್ಳೂರು ಕಂಬಳಕ್ಕೆ ಹೋಯ್ತು ಅದು. ಆದ್ದರಿಂದ ಈಚೆ ಕಂಬಳದವರಿಗೆ ಬರಲಿಲ್ಲ. ಆದರೆ ನಾನೊಬ್ಬ ಕೋಣದ ಮಾಲಕನಾಗಿ ಹೇಳೋದೇನು ಗೊತ್ತುಂಟ, ಈ ಸರ್ಕಾರ ಕೊಡುವಂಥ ಈ 1 ಕೋಟಿ ಉಂಟಲ್ಲ, ಇರಲಿ, ಅದರಲ್ಲಿ ಸ್ವಲ್ಪ ಭಾಗ ಆದರೂ ಕೂಡ ಭಾಗವಹಿಸಿದ ಕೋಣಗಳಿಗೆ ಒಂದು ಗೌರವಧನ ಆಗಿ ಕೊಡಬೇಕು ಅನ್ನೋದು ಇದು ನನ್ನ ಬೇಡಿಕೆ. ಯಾಕಂತ ಹೇಳಿದ್ರೆ ಕಂಬಳ ಮಾಡಿಸುವವರು ಅವರದ್ದೇ ಆದ ಊರಿನ ಒಂದು ಗೌರವ ಮರ್ಯಾದೆ ಅಂತ ಇರ್ತದೆ. ಅವರು ಏನಾದ್ರು ಕಲೆಕ್ಷನ್ ಮಾಡ್ತಾರೆ. ಈ ಹಿಂದೆಯೂ ಕೂಡ ಸರ್ಕಾರ ಏನೂ ಕೊಡ್ತಿದ್ದಾಗ ಕೂಡ ಮಾಡಿದ್ದಾರೆ. ಸರ್ಕಾರ ಏನೂ ಕೊಡ್ತಿದ್ದಾಗ ಕೋಣದ ಮಾಲಕರು ಕೋಣ ಕೊಂಡೋಗಿದ್ದಾರೆ. ಆದ್ರೂ ಇದು ಹೇಳುವಾಗ ಕೃಷಿ ಪ್ರಧಾನ ಅಂತ ಹೇಳುವಾಗ, ಈಗ ಕಂಬಳ ಅಂತ ಹೇಳುವಂಥದ್ದು ಹೇಳುವಾಗ ರಾಜಕಾರಣಿಗಳು ಹೇಳ್ತಾರೆ ಕೃಷಿ ಪ್ರಧಾನ. ಆಗಿರುವಾಗ ನಾನು ಹೇಳುದು ಆ ಕೋಣ ಸಾಕುವವರಿಗೆ ಏನಾದ್ರೂ ಗೌರವಧನ, ನಾನು ಪೂರ್ತಿ ಅಂತ ಹೇಳೋದಿಲ್ಲ. ಈಗ 5 ಲಕ್ಷ ಒಂದು ಕಂಬಳ ಕೊಟ್ಟರೆ 1 ಲಕ್ಷ 2 ಲಕ್ಷ ಕಂಬಳ ಮಾಡುವವರಿಗೆ, ಸಂಘಟಕರಿಗೆ ಕೊಟ್ಟು ಉಳಿದ ಹಣವನ್ನು ಆ ಕಂಬಳದಲ್ಲಿ ಎಷ್ಟು ಕೋಣ ಭಾಗವಹಿಸಿದೆ ಅವರಿಗೆ 1,000 ಅದು ಒಂದು ಗೌರವ. ಅಂದ್ರೆ ನಿಜವಾಗಿ ಕೃಷಿಕರಿಗೆ ಪ್ರೋತ್ಸಾಹ ಕೊಡ್ಬೇಕನ್ನುವ ದೃಷ್ಟಿ ಇದ್ರೆ ಸರ್ಕಾರಕ್ಕೆ, ನನ್ನ ವೈಯಕ್ತಿಕ ಖಂಡಿತ ಇದು ಒಳ್ಳೇದು. ಯಾಕಂತ ಹೇಳಿದ್ರೆ ಅಷ್ಟು ಖರ್ಚು ಮಾಡಿರ್ತಾರೆ, ಒಂದು ಘನತೆ, ಒಂದು ಗೌರವ ಇದಾಗ್ತದೆ, ಬೇರೆಯವರು ಕೂಡ ಪಾರ್ಟಿಸಿಪೇಟ್ ಮಾಡುವಂತೆ ಆಗ್ತದೆ. ಸರ್, ಕಂಬಳವನ್ನು ಜೀವಂತವಾಗಿರಿಸಿಕೊಳ್ಳುವಲ್ಲಿ ಅಂತ ಹೇಳಿದ್ರೆ ಇವತ್ತು ನಾಟಿ ಮತ್ತು ಕೊಯ್ಲು ಎಲ್ಲವೂ ಕೂಡ ನಾವು ಯಂತ್ರಕ್ಕೆ ಅಳವಡಿಸಿಕೊಂಡಿದ್ದೀವಿ, ಆತುಕೊಂಡಿದ್ದೀವಿ. ಈ ಕಂಬಳವನ್ನು ಜೀವಂತವಾಗಿರಿಸಿಕೊಳ್ಳಬೇಕಾದ್ರೆ ನಮ್ಮ ಮುಂದಿರುವ ಸವಾಲುಗಳು ಯಾವುದು ಸರ್? ನೋಡಿ, ಈಗ ಆಧುನಿಕತೆಯಿಂದಾಗಿ ಕೃಷಿ ಮಾಡುವವರು ಯಾರು ಕಂಬಳದ
ಈ ಕೋಣಗಳಿಂದ ಗದ್ದೆಯನ್ನು ಉಳುವುದಿಲ್ಲ. ಹೆಚ್ಚಾಗಿ ಅಂದರೆ ಮೆಷಿನರಿ ಬಂದಿದೆ. ಎಲ್ಲರೂ ಜನರು ಇವತ್ತು ಯಾವುದು ಸುಲಭ ಆಗ್ತದೆ ಅಂತ ಅದಕ್ಕೆ ನೋಡುವಂಥದ್ದು. ಈಗ ಹಣ ಎಷ್ಟು ಖರ್ಚಾಗ್ತದೆ ಅಂತ ಲೆಕ್ಕ ಹಾಕೋದಕ್ಕಿಂತಲೂ ಯಾವುದು ಸುಲಭ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ಜನರ ಒಂದು ಮಾನಸಿಕ ಸ್ಥಿತಿ. ಆದ್ದರಿಂದ ಅದು ಈ ಕೋಣದಲ್ಲಿ ಉಳುವಂಥದ್ದು ಕಡಿಮೆ. ಆದರೆ ಜೀವಂತವಾಗಿ ಈಗ ಯುವಕರಿಗೆ ತುಂಬ ಆಸಕ್ತಿ ಇದೆ ಈ ಕಂಬಳ ರೇಸ್. ಅದರಲ್ಲಿ ಅದಕ್ಕೆ ಕಾರಣ ಮಾಧ್ಯಮದವರು. ಅಂದರೆ ಎಲ್ಲ ಮಾಧ್ಯಮದವರು ಮತ್ತು ಈಗ ಲೈವ್ ಇರ್ಲಿಕ್ಕೆ ಹೋಗಿ ಕಂಬಳದ್ದೆಲ್ಲ ಭಾಳ ಇಂಟ್ರೆಸ್ಟ್ ಇದೆ. ಇದನ್ನು ಜೀವಂತವಾಗಿ ಉಳಿಸ್ಕೊಳ್ಬೇಕಾದ್ರೆ ನನ್ನ ಅಭಿಪ್ರಾಯ ಈ ಕಂಬಳ ಬೇಗ ಮುಗಿಸ್ಬೇಕು. ಅಂದರೆ ಟೈಮಿಂಗ್ಸ್. ಯಾಕಂತೇಳಿದ್ರೆ ನೋಡಿ, ಈಗ ವೈಯಕ್ತಿಕ ನನ್ನ ಹತ್ರ ಮೊದಲು ನಾನು ಜೂನಿಯರ್ ವಿಭಾಗದಲ್ಲಿ ನಾನು ಚಾಂಪಿಯನ್ ಆಗಿ 3-4 ವರ್ಷ ಚಾಂಪಿಯನ್ ಆಗಿ ಇದ್ದವ ನಾನು. ಆದರೆ ಕಂಬಳ ನಾವು ಪ್ರಾರಂಭದಲ್ಲಿ ಹೋಗುವಾಗ ಈಗ ಇವತ್ತು ಬೆಳಿಗ್ಗೆ ಶುರುವಾದರೆ ನಾಳೆ ಒಂದು ಬೆಳಿಗ್ಗೆ 6 ಗಂಟೆಯೊಳಗೆ ಕಂಬಳ ಮುಗಿದು 7-8 ಗಂಟೆಯೊಳಗೆ ನಾವು ಮನೆಗೆ ಬರ್ತಾಯಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ 2 ದಿವಸ ಕಂಬಳ ಆಗಿ ರಾತ್ರಿ 12 ಗಂಟೆ 1 ಗಂಟೆಗೆ ಮನೆಗೆ ಬರೋ ಪರಿಸ್ಥಿತಿ ಆಗಿದೆ. ಆಗ ಕೆಲವರಿಗೆ, ನನ್ನಂಥವ್ರಿಗೆ ಕೆಲವರಿಗೆ ಪ್ರಾಯವೂ ಆಗುವಾಗ ಇದು 2 ದಿವಸ ಕಂಬಳ ಯಾಕೆ ಬೇಕು ಅಂತ ಹೇಳುವಂಥರ ಬೇಸರ ಆಗ್ತದೆ. ಅದೇ ನೀವು ಬೇಗ ಮುಗಿದ್ರೆ ನಮ್ಗೆ ಆ ಇಂಟ್ರೆಸ್ಟ್ ಹಿಂದೆ ಹೋಗುದಿಲ್ಲ, ಇರಲಿ ಅಂತ ಅನಿಸ್ತದೆ. ಆ ದಿಸೆಯಲ್ಲಿ ನಾನು ಹೇಳೋದು, ಈ ಕಂಬಳವನ್ನು ಈ ಕೋಣ ಬಿಡುವವರು, ಕೋಣ ಮಾಲಕರು ಎಲ್ಲ ಒಟ್ಟು ಸೇರಿ ಆದಷ್ಟು ಬೇಗ ಒಂದು 24 ಅಲ್ಲ 30 ಗಂಟೆಯೊಳಗೆ ಕಂಬಳ ಮುಗಿಸಿದರೆ ಈ ಕಂಬಳ ಜೀವಂತ ಉಳಿತದೆ. ಹಾಗೆ ಇದರಲ್ಲಿ ಕಂಬಳಕ್ಕೆ ಬಾರದಿದ್ರು ಲಕ್ಷಗಟ್ಟಲೆ ಜನ ಇವತ್ತು ಲೈವ್ ನೋಡ್ತಾರೆ. ಅವರಿಗೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ರಾತ್ರಿ ನೋಡುವಾಗ ಒಂದು ಅರ್ಧ ಗಂಟೆ ತಿರುಗಿಸಿದ ಕೂಡಲೇ ಇದು ಯಾರು ಸಾಯಲಿ ಬಿಡಿ ಅಂತ ಹೇಳುವಂಥದ್ದು ಅವ್ರಿಗೆ ಇಂಟ್ರೆಸ್ಟೇ ಹೋಗ್ತದೆ. ಯಾವುದೇ ನೀವು ಸೀರಿಯಲ್ ನೋಡಿ, ಅವ ದಿವಸ ನೋಡುವ ಒಂದು 4 ದಿವಸ ಬಿಟ್ರೆ ಅವ ಅಲ್ಲಿ ಬಿಡ್ತಾನೆ. ಮತ್ತೆ ಕ್ರಿಕೆಟ್ ಮ್ಯಾಚ್ ಅಲ್ಲಿ T20 ಬಂದಾಗ ಬೇಗ ಮುಗಿಸುವುದು. ಆದ್ರಿಂದ ಈ ಕೋಣವನ್ನು ಬೇಗ ಬಿಡುವ ವ್ಯವಸ್ಥೆ ಆದರೆ ಖಂಡಿತ ಇದು ಜೀವಂತ ಉಳಿತದೆ. ಖಂಡಿತ. ಸರ್, ಬೆಂಗಳೂರಿನಲ್ಲಿ ಕಳೆದ ಬಾರಿ ಕಂಬಳ ನಡೆಯಿತು. ಇದಕ್ಕೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ, ಬೇಕಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಗುರುತಿಸುವಂಥ, ಅಂದರೆ ಗಮನಿಸುವಂಥ ಕೆಲಸ ಆಯಿತು. ಅದಕ್ಕೆ ಬಾಲಿವುಡ್ ಸ್ಪರ್ಶವೂ ಸಿಕ್ಕಿತು, ರಾಜಕೀಯ ಸ್ಪರ್ಶವೂ ಸಿಕ್ಕಿತು. ಇದು ಮುಂದೆಯೂ ನಡೀತದೆ. ಸರ್, ಈ ರೀತಿ ಇದು ಕಂಬಳವನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ದಿತ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನೋಡಿ, ಈ ನೀವು ಹೇಳಿದ ಅಭಿಪ್ರಾಯ ಸರಿ. ಅದು ಬಾಲಿವುಡ್ ಟಚ್ ಆಯಿತು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯಿತು. ಮತ್ತು ಈ ಕಂಬಳ ಅಂತ ಹೇಳುವಂಥದ್ದು ಒಂದು ಬೆಂಗಳೂರಿನಲ್ಲೇ ನಡೀತು. ಬೆಂಗಳೂರಿನಲ್ಲಿ ಒಂದು ಕಂಬಳ ನಡೆಸಿದ ಬಗ್ಗೆ ಖಂಡಿತ ನಮ್ಗೆಲ್ರಿಗೂ ಸಂತೋಷ. ಯಾಕಂತ ಹೇಳಿದ್ರೆ ಪೇಟದವರಿಗಿರಲಿ, ಇಡೀ ರಾಷ್ಟ್ರಕ್ಕೆ ಇದನ್ನೊಂದು ನಮ್ಮ ದಕ್ಷಿಣ ಕನ್ನಡದ ಕ್ರೀಡೆಯನ್ನು ನಾವು ಪರಿಚಯಿಸುವಂಥದ್ದು. ಇದಕ್ಕೆ ತುಂಬ ಅಗತ್ಯತೆ ಇತ್ತು. ಯಾಕಂತ ಹೇಳಿದ್ರೆ ನಾವು ಇಲ್ಲೇ ಕಂಬಳ ಮಾಡಿದ ಕೂಡ ಯಾರಿಗೆ ಗೊತ್ತಾಗೋದಿಲ್ಲ. ಇದು ಬೆಂಗಳೂರಿನಲ್ಲಿ ಆಗುವಾಗ ಇಲ್ಲಿ ಎಲ್ಲ ಯಾರು ಸ್ವಲ್ಪ ವಿರೋಧ ಮಾಡ್ತಾ ಇದ್ರು, ಅಲ್ಲಿ ನಿಜ ಸ್ಥಿತಿ ಏನಂತ ಹೇಳೋದು ಅವ್ರಿಗೆ ಗೊತ್ತಾಗ್ತದೆ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಇನ್ನು ಮುಂದೆ ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಕಂಬಳ ಮಾಡುವಂಥದ್ದು ಸರಿಯಲ್ಲ. ಯಾಕಂತೇಳಿ ಹೇಳಿದರೆ, ಇದು ಇಡೀ ಇವನ್ ಕೋರ್ಟಲ್ಲಿ ಕೂಡ ವಾದ ಆಗುವಾಗ ಇದ್ದದ್ದು, ಇದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಇಲ್ಲಿ ಕಂಬಳ ನಡೆಯುವುದು ಅಂತ ಹೇಳುವಂಥದ್ದು ಆಗಿ, ಅದೇ ರೀತಿಗೆ ಒಂದು ಸುಗ್ರೀವಾಜ್ಞೆ ಕೂಡ ಆಗಿದೆ. ಇಲ್ಲಿ ಕಂಬಳ ಈಗ ಪ್ರಚಾರ ಸಿಕ್ಕಿದೆ. ಕಂಬಳ ನೋಡ್ಬೇಕಂತ ತುಂಬ ಜನಕ್ಕೆ ಆಸಕ್ತಿ ಇರ್ತದೆ. ಆಗ ಈ ಕಂಬಳ ಡೇಟ್ ಎಲ್ಲ ಬಂದಾಗ ಬೇರೆ ಕಡೆಯವರು ನಮ್ಮೂರಿಗೆ ಬಂದರೆ ನಮ್ಮ ಊರಿನಲ್ಲಿ ಈ ಟೂರಿಸಂ ಕೂಡ ಡೆವಲಪ್ ಆಗ್ತದೆ. ನಾವೇ ಇದನ್ನು ತಗೊಂಡೋಗಿ ಅಲ್ಲಿ ಆಟ ಆಡಿದ್ರೆ ಅಲ್ಲೇ ನೋಡ್ಕೊಂಡು ಸುಮ್ಮನೆ. ಈಗ ನೋಡಿ, ಮೊದಲು ಸರ್ಕಸ್ ಕಂಪನಿ ಇರುವಾಗ ನಾವು ಮಂಗಳೂರು ಆದ್ರೂ ಹೋಗ್ತಿತ್ತು, ಅಲ್ಲಿ ನೋಡ್ಲೇಬೇಕಂತೇಳಿ. ಇದೀಗ ಇಲ್ಲಿ ನಮ್ಗೆ ಬ್ರಹ್ಮಾವರದಲ್ಲಿ ಆದ್ರೆ ನಾವು ಬ್ರಹ್ಮಾವರಕ್ಕೆ ಹೋಗ್ತೇವೆ, ಅದರಿಂದ ಜನ ಬರುವುದಿಲ್ಲ. ನಾವು ಮಂಗಳೂರಿಗೆ ಹೋದಾಗ ಮಂಗಳೂರಿನಲ್ಲಿ ನಾವು ಏನಾದರೂ ಪರ್ಚೇಸು ಅಥವಾ ನಾವು ಹೋಟ್ಲಲ್ಲಿ ವ್ಯಾಪಾರ ಏನೋ ಮಾಡಿ ಬರ್ತೇವೆ. ಆ ರೀತಿಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ, ಟೂರಿಸಂ ಬೆಳಿಬೇಕಾದ್ರೆ ಇದು ನಮ್ಮ ಸಂಸ್ಕೃತಿಯಾಗಿ ಇಲ್ಲೇ ಉಳಿಬೇಕು. ಇಲ್ಲೇ ಉಳಿದ್ರೆ ಹೊರಗಿನವರು ಬರ್ತಾರೆ, ನಮ್ಮ ಹೋಟೆಲಿಗೆ ವ್ಯಾಪಾರ ಆಗ್ತದೆ, ನಮ್ಮ ದೇವಸ್ಥಾನಕ್ಕೆ ಹಣ ಬೀಳ್ತದೆ, ನಮ್ಮ ಟ್ಯಾಕ್ಸಿಯವರಿಗೆ, ರಿಕ್ಷಾದವರಿಗೆ ಎಲ್ರಿಗೂ ಅನುಕೂಲ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನಮಗೆ ಒಂದು ಸಾರಿ ಪ್ರಚಾರ ಬೇಕಿತ್ತು, ಪ್ರಚಾರ ಸಿಕ್ಕಿದೆ, ಇನ್ನು ಬೇಡ ಅಂತ ಹೇಳುವಂಥದ್ದು, ಇಲ್ಲಿ ನಮ್ಮಲ್ಲಿಗೆ ಜನ ಬರಲಿ ಅಂತ ಹೇಳುವಂಥದ್ದು. ತುಂಬ ಧನ್ಯವಾದಗಳು ಸರ್, ತಮ್ಮ ಅಮೂಲ್ಯವಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಕಂಬಳದ ಹಾದಿಯಲ್ಲಿ ಯಶಸ್ಸು ಸಿಗಲಿ ಎಂಬುದು ನಮ್ಮದೊಂದು ಹಾರೈಕೆ.
ಇವತ್ತು ನೀವಾಗಿ ನನ್ನ ಹೆಸರನ್ನು ಕೇಳಿ ಹುಡುಕಿ ನಮ್ಮ ಮನೆಗೆ ಬಂದಿದ್ದೀರಿ. ನಿಮ್ಮ ಟಿ ವಿ ಇದು ಸ್ಪೋರ್ಟ್ಸ್ ಮೇಲ್ ಅಂತ. ಸ್ಪೋರ್ಟ್ಸ್ ಮೇಲ್. ನೀವು ನಮ್ಮ ಊರಿನವರೇ ಆದರೂ ಕೂಡ, ಯಾಕಂದರೆ ಪಡುಕೆರೆ ಅಂತ ಹೇಳಿದ್ರೆ ನಮ್ಮವರೇ. ಇಲ್ಲಿ ಬಂದು, ಆದರೆ ಈ ಒಂದು ಪ್ರಚಾರ ಇಡೀ ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ. ಆದ್ದರಿಂದ ಈ ಒಂದು ನನ್ನಿಂದ ಕೆಲವು ಮಾತನ್ನು ಕೇಳ್ಕೊಂಡಿದ್ದೀರಿ, ಅದಕ್ಕೆ ಭಾಳ ನಿಮಗೆ ಅಭಿನಂದನೆ ಸಲ್ಲಿಸ್ತಾ, ನಿಮ್ಮ ಚಾನಲ್ನಿಂದ ಕಂಬಳಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ ಅಂತ ಎಲ್ಲ ಕೋಣದ ಮಾಲಕರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು ಸರ್.